ಬರೋದು ಹೋಗೋದು ಕಾಮನ್ ಇದೆ. ನಮ್ಮ ಇಲಾಖೆಯವರೇ ಆದ ಸೋಮಶೇಖರ್ ಅವರು ಬಂದು ಇಲಾಖೆ ಪರವಾಗಿ ಇಲಾಖೆ ಎಲ್ಲ ಸಿಬ್ಬಂದಿಗಳನ್ನು ತನ್ನ ಸಂತೋಷವನ್ನು ತಿಳ್ಕೊಂಡು ಇಲಾಖೆ ಅಭಿವೃದ್ಧಿಗಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇರುವಾಗ ಒಂದು ಚೇಂಜಸ್ ಅಂದಾಗ ಕೆಲವೊಂದು ಬದಲಾವಣೆ ಅನಿವಾರ್ಯವಾಗುತ್ತೆ. ಆ ಬದಲಾವಣೆಗೆ ಕೆಲವೊಂದಿಷ್ಟು ಜನ ಸಕಾರಾತ್ಮಕವಾಗಿ, ಕೆಲವೊಂದಿಷ್ಟು ಜನ ನಕಾರಾತ್ಮಕವಾಗಿ ಒಂದು ಒಪ್ಪಿಗೆ ನೀಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರೋದು ಸಾಮಾನ್ಯ. ಅದು ಯಾವುದೂ ಕೂಡ ಒಂದು ಇಲಾಖೆ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು ಬರ್ಬೋದು. ಇಂಥ ಒಂದು ಜನಪರವಾದ ವಿದ್ಯಾರ್ಥಿ ಪರವಾದ ಒಂದು ಇಲಾಖೆಯನ್ನು ಹಲವಾರು ವರ್ಷಗಳಿಂದ ಸುಗಮವಾಗಿ ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇರುವಾಗ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಾದೆ ನಮ್ಮ ಇಲಾಖೆ ಒಂದು ವಿದ್ಯಾರ್ಥಿ ದಶೆಯಿಂದ ವಿದ್ಯಾರ್ಥಿ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಅಂಥ ಇಲಾಖೆಯನ್ನು ಕೂಡ ಒಂದು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಯಾವುದೇ ಒಂದು ಮೀಡಿಯಾ ಆಗಿರ್ಬೋದು ಹೇಳ್ಕೊತ ಅದನ್ನೇ ಫೈನಲ್ ಆಗಿ ಯಾವುದೊಂದು ಪರಿಗಣಿಸಬಾರ್ದು. ಒಂದು ಸಣ್ಣ ಪುಟ್ಟ ಏನಾದರೂ ವಿಷಯನೇ ಹೆಚ್ಚಾಗಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಬಾರ್ದು. ನಮ್ಮ ಸೇವಪಠ್ಯದ ಅದನ್ನು ಜೂಮ್ ಮಾಡಿ ತೋರಿಸೋದು ಯಾವುದೇ ಒಂದು ಮಾಧ್ಯಮ ಮಿತ್ರರಿಗೆ ಒಳ್ಳೆಯ ಒಂದು ವ್ಯವಸ್ಥಿತವಾದ ಮಿತ್ರ ಅದು ಶೋಭೆ ತರೋದಿಲ್ಲ ಅಂತ ಹೇಳ್ಕೊತ ನಮ್ಮ ಮನವಿ ಏನದ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ಮನವಿ ಅಂದ್ಕೊಂಡು ನಮ್ಮ ಒಂದು ಬೇಡಿಕೆ ಅಂತ ಹೇಳ್ತಾ ಇದ್ವಿ. ಈ ಬೇಡಿಕೆ ಅಥವಾ ಒಂದು ಮನವಿ ರಿಕ್ವೆಸ್ಟ್ ಅಂತ ಹೇಳ್ತಾ ಸಲ್ಲಿಸ್ತಾ ನಮ್ಮ ಒಂದು ನಾವು ಕೆಲಸ ಮಾಡುವ ಒಂದು ಅವಧಿ ಕೂಡ ನಮಗೆ ಏನಾಗಿದೆ ಅಂದರೆ ಲಿಮಿಟ್ ಅಂತಿಲ್ಲ. ನಾವು 24 ಗಂಟೆಯಲ್ಲಿ ಕನಿಷ್ಠ ಅಂದರೂ 12 ರಿಂದ 13 ಗಂಟೆ ನಾವು ಕೆಲಸ ಮಾಡ್ತೀವಿ. ನಮ್ಮ ಡೆಕ್ಸ್ಟೇಷನ್ ಡ್ಯೂಟಿ ಆಗಿರೋದ್ರಿಂದ ಯಾವುದೇ ಟೈಮ್ ಇಲ್ಲ, ಟೇಬಲ್ ಇಲ್ಲ, ಯಾವುದು ಹಬ್ಬ ಹರಿದಿನ ರಜಾ ದಿನಗಳನ್ನು ಇಲ್ಲದೆ ಕೂಡ ನಾವು ಇಲಾಖೆ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ಸಮಾಜದ ಒಳಿತಿಗಾಗಿ ನಾವು ಕೆಲಸ ಮಾಡುತ್ತೋ ಇಲಾಖೆ ಆಗ್ತದೆ. ಈ ಇಲಾಖೆಯನ್ನು ದಯಮಾಡಿ ಯಾರು ತೇಜೋವಧೆ ಮಾಡೋ ಕೆಲಸ ಮಾಡಬಾರ್ದು. ಏನಾದರೂ ನಿಮಗೆ ಅಂಥ ರೀತಿ ಇಲಾಖೆಯಿಂದ ಬಂದಿರೋದೇ ಇಲಾಖೆ ಅಧಿಕಾರಿಗಳು ಇರ್ತಾರೆ, ಇಲಾಖೆ ನಿಲಯ ಪಾಲಕರು ಇರ್ತಾರೆ, ಅವರನ್ನು ಭೇಟಿಯಾಗಿ ನಿಮ್ಮ ಒಂದು ಯಾವುದೇ ಒಂದು ಅಡೆತಡೆಗಳಿದ್ದರೂ ನಿಮ್ದು ಯಾವುದೋ ದೂರ ಆರೋಪಗಳಿಂದ ನೇರವಾಗಿ ಭೇಟಿಯಾಗಿ ನೀವು ಪರಿಹರಿಸ್ಕೊಳ್ಳಿ ಅಂತ ಹೇಳ್ಕೊತಾ ನಮ್ಮ ಹೆಸರು ಮೇಡಮ್. ನನ್ನ ಹೆಸರು ಮಂದಾಕಿನಿ ಭಟ್ಟಿ ಅಂತೇಳಿ, ನಾವು ಕಲಬುರಗಿ ಜಿಲ್ಲೆ ನಿಲಯ ಪಾಲಕರು. ಈಗ ಒಂದು ಮಾತು ಹೇಳಿದ್ರೆ ತಾವು ಇದನ್ನು ಪರಿಗಣಿಸ್ತಾ ಇದ್ದಾರೆ ಅಂತ ಹೇಳ್ತೀವಿ. ಏನು ನಿಮ್ಮ ಇಲಾಖೆಯವರು ಪರಿಗಣಿಸ್ತಾ ಇದ್ದಾರೆ, ಹೊರಗಿನವ್ರನ್ನ ಅರ್ಥ ಮಾಡಿ ನೀವು ಪರಿಗಣಿಸ್ತಾ ಇದ್ದಾರೆ ಅಂತ ಯಾವ ರೀತಿಯಾಗಿ ನೀವು ಪರಿಗಣಿಸ್ತಾ ಇದ್ದಾರೆ ಅಂತ ಒಂದು ಅಲ್ಲ ಒಂದೇ ನೋಡಿ, ಯಾವುದಾದ್ರೂ ನೋಡಿ ಇವತ್ತು ಕಲಬುರಗಿ ಏರಿಯಲ್ಲೂ 40 ಹಾಸ್ಟೆಲ್ ಇದೆ. ಯಾವುದೊಂದು ಹಾಸ್ಟೆಲ್ನೂ ನೋಡಿ ಒಂದು ಫ್ಯಾಮಿಲಿಯಲ್ಲಿ 4-5 ಜನ ಇದ್ದರೆ ಒಬ್ಬರು ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಹಾಗಾಗಿ ಹಾಸ್ಟೆಲ್ನಲ್ಲಿ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಏನಾದರೂ ಒಳ್ಳೆಯದು ಕೆಟ್ಟದು ಅಂತ ಇರ್ತಾವೆ. ಒಂದನ್ನು ಮಾತ್ರ ನೋಡಿ ಇಡೀ ಇಲಾಖೆನೇ ಕೆಟ್ಟದಂತ ಯಾವುದೋ ಮಾಧ್ಯಮ ಮಿತ್ರರಾಗಿರ್ಬೋದು, ಸಂಘ ಸಂಸ್ಥೆ ಆ ಅಭಿಪ್ರಾಯಕ್ಕೆ ಬರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಸಂಘ ಸಂಸ್ಥೆಗೆ ಯಾರು ಆರೋಪ ಮಾಡ್ತಿದ್ದಾರೆ ಮೇಡಮ್? ಯಾವ ಸಂಘ ಸಂಸ್ಥೆ? ನಾವು ಸಂಘ ಸಂಸ್ಥೆ ಅಂತ ಹೇಳ್ತಾ ಇಲ್ಲ, ಬಾಹ್ಯ ಮೂಲಗಳಿಂದ, ಬೇರೆ ವ್ಯಕ್ತಿಗಳಿಂದ ನಮ್ಮ ಇಲಾಖೆಯ ಯಾಕೆ ತೇಜೋಧ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಇರಲ್ಲ, ಈ ದಿನ ಆಗ್ತಾ ಇದೆ. ಆದರೆ ಇಲಾಖೆಯ ಒಳ್ಳೆಯ ಅಧಿಕಾರಿಗಳು ಈಗ ನಾವು ಕಂಡ್ಕೊಂಡಿವಿ. ಆ ಅಧಿಕಾರಿ ಅಧೀನದಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡ್ಕೊತ ಇಲಾಖೆ ಅಭ್ಯುದಯಕ್ಕೆ ನಾವು ದುಡಿತಿದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀವಿ.